ಚಿಕ್ಕಿ ಚಿಕ್ಕಿ ಏನವ್ವ ನೇತ್ರ? ಚಿಕ್ಕಿ ನಾ ಒಂದು ಸ್ವಲ್ಪ ಇವತ್ತು ಹೊರಗಡೆ ಹೋಗಿ ಬರೋದೈತಿ. ಹೊರಗಡೆ ಹೋಗಿ ಹಂಗೆ ಆಫೀಸ್ಗೆ ಹೋಗಿ ಬರ್ತೀನಿ. ಸಂಜೆ ಒಂದು ಸ್ವಲ್ಪ ಲೇಟ್ ಆದರೂ ಆಗ್ಬೋದು. ಅವಾಗ ಹೇಳ್ಬಿಡ ಚಿಕ್ಕಿ, ಅವ್ವ ಕಾಣಿಸೋವಳ್ಳ ಮನ್ಯಾಗ ಹೇಳ್ಬೇಕಂದ್ರೆ. ಅಯ್ಯ ನಿಮ್ಮವ್ವನ ಇಲ್ಲೇ ಮೂಲಿ ಮನೆ ಮಾಧವಲ್ಲ, ಅವ್ರ ಮನೆಗೆ ಹೋಗಾಳ. ಏನೋ ಕರೆದ್ಲಂತವ ಆಕೆ ಮಾಧವ, ಅದಕ್ಕೋಸ್ಕರ ಹಂಗೆ ಮಾತಾಡ್ಸ್ಕೊಂಬರ್ತೀನಿ, ಅದಕ್ಕೆ ಕರ್ದಾಳಂತಂದು ಹೋದ್ಲು. ನಾ ಹೇಳ್ತೀನಿ ಅಂತ ತಗೋ. ಏನಾರು ತಿಂದೇನೇನಿಲ್ಲ ಬೆಳಗ್ಗೆ ನಾಷ್ಟ? ನಾಷ್ಟ ಅವಲಕ್ಕಿ ಮಾಡೋರು ಚಿಕ್ಕಿ, ಹೋಗವಲ್ದು ಅವಲಕ್ಕಿ ತಿನ್ನಕ್ಕೆ ಮನುಷ್ಯ ಆಗವಲ್ದು. ಯವ್ವ ಹೌದು ಬೇ, ನಮಗೂ ಅವಲಕ್ಕಿ ತಿನ್ನಂಗೆ ಮನುಷ್ಯ ಆಗಬಲ್ದು. ನೀವು ಅವಲಕ್ಕಿ ಎದಕ್ಕೆ ಮಾಡ್ತೀರಿ ದಿನಾಲು? ಮತ್ತೇನು ಮಾಡ್ಬೇಕಪ್ಪ ರಾಜ ದಿನ ನಾಷ್ಟಕ್ಕೆ? ಏನು ಚಿಕ್ಕಿ ನೀನು ಬರೀ ದಿನ ಅದ ಉಪ್ಪಿಟ್ಟು ಅವಲಕ್ಕಿ ಮತ್ತು ಸಿಚುಮರಿ ಇವ, ಮತ್ತು ಉಪ್ಪಿಟ್ಟು ಅವಲಕ್ಕಿ ಮತ್ತು ಸಿಚುಮರಿ, ಬರೀ ಇವ ಮೂರ ಮಾಡ್ತೀರಿ ನೀವು. ಮತ್ತೇನಾರು ಮಾಡ್ಬೇಕಪ್ಪ ಬೇರೆದೇನಾದ್ರು. ಯೂಟ್ಯೂಬ್ನಾಗ ಎಷ್ಟು ಚಲೋ ಚಲೋ ರೆಸಿಪಿ ಹಾಕಿರ್ತಾರೆ ಗೊತ್ತಾ, ನೋಡ್ಕೊಂಡು ಮಾಡಿ ಚಿಕ್ಕಿ ಏನಾರ. ಯಾಕ ನೀವಿಬ್ರು ಮಾಡ್ಬೇಕಿಲ್ಲ ಯೂಟ್ಯೂಬನ್ನು ನೋಡ್ಕೊಂಡು ರೆಸಿಪಿನ? ಚಿಕ್ಕಿ ನಿಂಗೆ ಅಷ್ಟು ಗೊತ್ತಾಗಲ್ಲ, ನಾ ಇನ್ನೂ ಸಣ್ಣ ಹುಡುಗ ಅದೀನಿ. ಈಗಲೇ ನಂಗೆ ಅಡುಗೆ ಮಾಡಂತ ಅಂದ್ರೆ ನಂಗೆ ಅಡುಗೆ ಎಲ್ಲ ಮಾಡಕ್ಕೆ ಬರಂಗಿಲ್ಲಪ್ಪ. ತಿನ್ನಾಕೊಂದು ಬರ್ತೈತಲ್ಲ ನಿನಗೆ? ಯವ್ವ ನೀ ನನಗೆ ಹಾಗೆಲ್ಲ ಅನ್ನಕ್ಕೆ ಹೋಗ್ಬೇಡ, ನನಗೆ ಭಾಳ ಹರ್ಟ್ ಆಗುತ್ತೆ ನೋಡು. ಅವಾಗ ಮತ್ತೆ ನಮ್ಮ ಮನ್ಯಾಗ ಊಟನ ಮಾಡಂಗಿಲ್ಲ ನೋಡ್ಬೇ ಮತ್ತೆ. ಚೋಟುದ್ದ ಇಲ್ಲ ನಿನಗೆ ಹರ್ಟ್ ಆಗುತ್ತದಪ್ಪ? ಹ್ಞೂ ಚಿಕ್ಕಿ, ನಾವಿನ್ನ ಸಣ್ಣವ್ರು, ನಮ್ಗೆ ಹಂಗೆಲ್ಲ ಅನ್ನಕ್ಕೆ ಹೋಗ್ಬಾರ್ದು. ನೀವೇನಾರ ನನಗೆ ಏನಾರ ಕೆಲಸ ಹಚ್ಚಿದ್ರಂದ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಸಣ್ಣ ಹುಡ್ರಿಗೆ ಮನ್ಯಾಗ ಕೆಲಸ ಹಚ್ಚಬಾರ್ದು. ಏನಾರು ಕೆಲಸ ಹಚ್ಚಿದ್ರೆ ಅವ್ರಿಗೆ ಯಾರು ಕೆಲಸ ಹಚ್ಚಿರ್ತಾರೆ ಅವ್ರನ್ನೆಲ್ಲ ಎತ್ತಾಕೊಂಡು ಹೋಗಿ ಕೇಸ್ ಹಾಕ್ಬಿಡ್ತಾರೆ, ಗೊತ್ತಾನೆ ನಿಮಗೆ? ಬಾಲು ಹಂಗಾರೆ ಇವತ್ತು ನಿನಗೆ ಇಡೀ ದಿನ ಮನ್ಯಾಗ ಕೆಲಸ ಹಚ್ತೀನಿ, ಅದು ಎಲ್ಲವೂ ಕಂಪ್ಲೇಂಟ್ ಕೊಡ್ತೀನಿ. ಅದು ಯಾರು ಬಂದ ನನ್ನ ಕರ್ಕೊಂಡೋಗ ನಾನು ನೋಡಬಿಡ್ತೀನಿ. ಬಾಲು ಹಿತ್ತಲ್ದಾಗ ಬಾಂಡೆಲ್ಲ ಜಗ್ಗಕ್ಕೆಷ್ಟು ಬಿದ್ದಾವು, ಬಾ ತಿಕ್ ಬಾ ಅವನ್ನ. ಅಯ್ಯವ್ವ ಅದು ಹಂಗ ಅಂದಿದೆ, ಅದು ಸಿನಿಮಾ ಡೈಲಾಗ್ ಅಷ್ಟ, ನೀ ಜಾಸ್ತಿ ತಲೆ ಕಟ್ಸ್ಕೋಬಾರ್ದೆ. ನಮ್ಮವ್ವ ಶಾಣೆ ಅದ, ನನಗೇನು ಕೆಲಸ ಹಚ್ಚಂಗಿಲ್ಲಪ್ಪ ನಮ್ಮವ್ವ. ಹಂಗ ಅಂದಿದೆ. ಇದಕ್ಕೇನು ಕಮ್ಮಿ ಇಲ್ಲ ನೇತ್ರವ, ಅವ್ರದೆಲ್ಲ ಬಿಡು. ಈಗ ನಿನಗೆ ಏನು ಬೇಕು ಹೇಳು? ಏನು ಬೇಡ ಬಿಡು ಚಿಕ್ಕಿ, ಯಾಕೋ ಹಸು ಇಲ್ಲ, ಅಲ್ಲೇ ಮಧ್ಯಾಹ್ನ ಏನಾರು ಊಟ ಮಾಡ್ತೀನಿ ಬಿಡು. ಹಂಗಾರ ತಡಿ, ಏನೂ ತಿನ್ನಲ್ಲ ಅಂತಿದ್ದಿ. ಸರಸ್ವತಿಗೆ ಮುಂಜಾನೆ ಜ್ಯೂಸ್ ಮಾಡಿಕೊಟ್ಟಿದ್ದೆ, ಅದಾಗ ಒಂದು ಸ್ವಲ್ಪ ಉಳಿದೈತಿ, ಪಿಜ್ಜಿನಾಗ ಇಟ್ಟೀನಿ, ತಂದು ಕೊಡ್ತೀನಿ ತಡಿ. ಹೌದಾ ಸರಿ ಚಿಕ್ಕಿ. ಹಂಗಾರ ನೇತ್ರಕ್ಕ, ಏನು ಚೋಟು? ಅಲ್ಲ ನೇತ್ರಕ್ಕ, ದಿನ ಪ್ಯಾಟಿಗೆ ಹೋಗಿದ್ದಿ, ನಮಗೆ ಐಸ್ ಕ್ರೀಮ ತಂದಿಲ್ಲಲ್ಲ ನೀನು. ಒಂದು ದಿನಾನು ಐಸ್ ಕ್ರೀಮ್ ತಂದು ಕೊಡಂಗೇ ಇಲ್ಲ ನೀನು. ಫ್ರಿಜ್ನಾಗ ಐಸ್ ಕ್ರೀಮ್ ತಂದಿಟ್ಟಿನಲ್ಲ ನಿನ್ನೆ, ಯಾಕೆ ನೋಡಿಲ್ಲನ ನೀವಿಬ್ರು? ನೇತ್ರ ಹೇಳಬಿಟ್ಯಾ? ಆಯ್ತಿನ್ನ ಆ ಐಸ್ ಕ್ರೀಮ್ ಖಾಲಿ ಆಗೋವರೆಗೂ ಇವ್ರು ಊಟನೂ ಮಾಡಂಗಿಲ್ಲ, ಏನೂ ತಿನ್ನಂಗಿಲ್ಲ. ಅಕ್ಕ ಐಸ್ ಕ್ರೀಮ್ ತಂದಿಟ್ಟಿದಿ? ಬಾ ಕಾವೇರಕ್ಕ, ಐಸ್ ಕ್ರೀಮ್ ತಿನ್ನೋಣ ಬಾ ಲಗುನ. ಬಾ ಚೋಟು, ಐಸ್ ಕ್ರೀಮ್ ತಂದಿಟ್ಟಾಳಂತಕ್ಕ, ತಿನ್ನನ್ ಬಾ ಲಗುನ. ಮೊದಲು ಇಬ್ರು ನಾಷ್ಟ ಮಾಡ್ರಿ, ನಾಷ್ಟ ಮಾಡಿ ಐಸ್ ಕ್ರೀಮ್ ತಿನ್ರಿ. ನೇತ್ರ ತಗೋ ನೀ ಜ್ಯೂಸ್, ಟೈಮ್ ಆಗುತ್ತೆ ನಿಂಗೆ ಆಫೀಸ್ಗೆ ಹೋಗಾಕ. ಕೊಡು ಚಿಕ್ಕಿ. ಪಂಚವ ನನಗೂ ಹಂಗೆ ಒಂದು ಗ್ಲಾಸ್ ಜ್ಯೂಸ್ ತಂದು ಕೊಡು. ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಜ್ಯೂಸ್ ಕುಡಿತಿದ್ದೆ, ಇಲ್ಲಿ ಬಂದಾಗಿಂದ ಜ್ಯೂಸೇ ಕುಡಿದಿಲ್ಲ. ಪ್ಲೀಸ್ ನನಗೂ ಒಂದು ಗ್ಲಾಸ್ ಜ್ಯೂಸ್ ತಂದು ಕೊಡು. ಯಾಕೆ ದೊಡ್ಡಮ್ಮ, ನಿನ್ ಕೈ ಕಾಲು ಇಲ್ಲನ? ನೀನೇ ಹೋಗಿ ಜ್ಯೂಸ್ ಮಾಡ್ಕೊಲ್ಲ, ನಮ್ಮ ಅವ್ಗೆ ಎದಕ್ಕೆ ಹೇಳ್ತಿದಿ? ಎಷ್ಟು ಸಣ್ಣ ಓದಿದ್ದಿ, ಹೆಂಗೆ ಮಾತಾಡ್ತಿದ್ಯಲ್ಲ? ದೊಡ್ಡವ್ರು ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ ನಿಂಗೆ? ಅವನು ಕರೆಕ್ಟಾಗ ಮಾತಾಡೋಣ. ಯಾಕ ನಿನಗೆ ಕೈ ಕಾಲು ಎರಡು ನೆಟ್ಟಗದಾವಲ್ಲ, ಹೋಗಿ ಮಾಡ್ಕೊಂಡು ಕುಡಿ ಜ್ಯೂಸನ್ನ. ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರು. ನನಗೆ ಎದಕ್ಕೆ ಹೇಳ್ತಿದಿ? ನಾನೇ ನಿಂದ ಆಳನ ಜ್ಯೂಸ್ ಮಾಡ್ಕೊಡಾಕ ಇದ್ದಲ್ಲಿಗೆ. ಅಯ್ಯ ಆಕೆಗೆ ಏನೋ ಜ್ಯೂಸ್ ತಂದು ಕೊಟ್ಟು ಹಂಗೆ ನಂಗೂ ಒಂದು ಸ್ವಲ್ಪ ಜ್ಯೂಸ್ ಮಾಡ್ಕೊಂಬಂದು ಕೊಡ ಅಂದೆ, ಅದ್ರಾಗ ಏನು ತಪ್ಪೈತಿ? ಏನು ತಪ್ಪಾಯ್ತಾ? ನಾನು ಎದಕ್ಕೆ ಮಾಡ್ಕೊಡ್ಬೇಕು ನಿನಗೆ? ನೀನು ಈ ಮನೆ ಸೊಸೆ ಇದ್ದೀರಿ, ನಾನು ಈ ಮನೆ ಸೊಸೆ ಇದ್ದೀನಿ. ನಾನು ಹೆಂಗಿಲ್ಲ ಅಡುಗೆ ಮಾಡ್ಕೊತೀನಿ ಹಾಕೋತೀನಿ, ನೀನು ಅಷ್ಟ ಅಡುಗೆ ಮಾಡ್ಕೊತೀನಿ. ನಿನಗೇನು ಬೇಕದು ಇಲ್ಲದೆಲ್ಲ ಇಲ್ಲಿ ದೊಡ್ಡ ದಾದಾಗಿರಿ ಮಾಡಕ್ಕೆ ಹೋಗ್ಬೇಡ. ಇಲ್ಲಿ ನೀನು ಹೇಳ್ದಂಗೆ ಅನ್ಸ್ಕೊಂಡು ಕುತ್ಕೊನಲ್ಲ ಈ ಪಂಚವ. ಮತ್ತು ಆಕೆ ನೇತ್ರವಾಗಾದ್ರೆ ಇದ್ದಲ್ಲೇ ತಂದು ಕೊಟ್ಟಿಲ್ಲ ಜ್ಯೂಸನ್ನು. ಆಕಿ ನೇತ್ರವ ಹೊರಗಡೆ ದುಡಿಯಕ್ಕೆ ಹೋಗ್ಕಳ, ಅದು ಒಂದು ಅಕ್ಕಿ ನನ್ನ ಮಗಳದಾಳ, ನಾನು ಆಕಿಗೆ ಮಾಡ್ಕೊಡ್ತೀನಿ. ನಿಂದೇನ ನಡಕ್ಕೆ ದಾದಾಗಿರಿ? ನಾನು ಆಕಿಗಾರ ಮಾಡ್ಕೊಡ್ತೀನಿ, ಲಕ್ಷ್ಮಕ್ಕಗಾರ ಮಾಡ್ಕೊಡ್ತೀನಿ, ಯಾರಿಗೆ ಬೇಕಾದ್ರೆ ಮಾಡ್ಕೊಡ್ತೀನಿ. ನಿನಗೆ ಮಾತ್ರ ಮಾಡ್ಕೊಡಂಗಿಲ್ಲ. ಏನು ಮಾಡ್ತಿದ್ದೀಗ? ನಿಮಗೆ ಬೇಕಾದ್ರೆ ಜ್ಯೂಸ್ ಮಾಡ್ಕೊರಿ, ಅದನ್ನ ಬಿಟ್ಟು ಅವ್ರಿಗೆ ಯಾಕೆ ಮಾಡ್ಕೊಟ್ಟು ಇವ್ರಿಗೆ ಯಾಕೆ ಮಾಡ್ಕೊಟ್ಟು ಅಂತ ಎದಕ್ಕೆ ಮಾತಾಡ್ತೀರಿ? ಕೈ ಕಾಲು ಅದಾವಿಲ್ಲ, ಹೋಗಿ ಮಾಡ್ಕೊಂಡು ಕುಡಿರಲ್ಲ. ಏನ 4 ರೂಪಾಯಿ ದುಡಿಯಕ್ಕೆ ಕುಂತೀನಿ ಅಂತಂದು ನೆಲದ ಕಾಲ ಮೇಲೆ ನಿಲ್ಲವಲ್ವಲ್ಲ ನೀನು. ಹೊರಗೆ ದುಡಿಯಕ್ಕೆ ಹೋಕೆ, ನೀನು ಮತ್ತೆ ಎದಕ್ಕೆ ಹೋಕೆ ಯಾರಿಗೆ ಗೊತ್ತು? ಎದಕ್ಕೆ ಹೊಡೆದಿ ನನಗೆ? ಎದಕ್ಕೆ ಹೊಡೆದ್ಯಾ? ನಿನ್ನೆನ ನೇತ್ರನ ಬಗ್ಗೆ ಭಾಳ ಮಾತಾಡಿದ್ದೀನಿ ನೀನು. ನಿನ್ನೆನ ಹೊಡಿಬೇಕಂದೆ, ಇರ್ಲಿ ಬಿಡ ಅಂತ ಸುಮ್ಮನೆ ಅದೇ. ಏನಂತ ಮಾತಾಡೋದು ನೀನು? ನೀನಂತ ಕೆಲಸ ಮಾಡ್ಕೊಂಡು ಬಂದಿ ಅಂತ ಅನಿಸ್ತೈತಿ, ಅದಕ್ಕೆ ಹಂಗೆ ಮಾತಾಡ್ತಿದ್ದೆ. ನಮ್ಮ ನೇತ್ರ ಏನನ್ನೋದು ನಮಗೆ ಗೊತ್ತೈತಿ. ನೀನು ಇಲ್ಲದ್ದೆಲ್ಲ ಮಾತಾಡೋಕೋಬೇಡ. ಈಗ ಇಷ್ಟು ಮಾತಾಡಿ ಅಂತಂದು ಒಂದಕ್ಕೆ ಪಡ್ಕೊಡ್ತೀನಿ. ಮುಂದಿನ ಸಲ ಏನಾರ ನಮ್ಮ ನೇತ್ರನ ಬಗ್ಗೆ ಮಾತಾಡಿದೆ ಅಂತ ತಿಳ್ಕೊ, ನಡು ರೋಡ್ನಾಗ ಎಳ್ಕೊಂಡು ದರ ಎಳ್ಕೊಂಡು ನಾಯಿ ಹೊಡೆದಂಗೆ ಹೊಡಿತೀನಿ ನೋಡು. ಮತ್ತೆ ಇನ್ನೊಂದ್ಸಲ ಏನಾರು ನಮ್ಮ ನೇತ್ರನ ಬಗ್ಗೆ ಮಾತಾಡಿದೆ ಅಂದ್ರೆ ಇಷ್ಟು ದೊಡ್ಡವರಾಗಿ ಕತ್ತಿ ವಯಸ್ಸಾದಂಗೆ ಆಗೈತಿ. ಯಾರಿಗೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲನ್ರಿ ನಿಮಗೆ? ನಮ್ಮ ನೇತ್ರ ಮಕ್ಕನ ಬಗ್ಗೆ ಏನಾರು ಮಾತಾಡಿದೆ ಅಂದ್ರೆ ಸರಿ ಇರಂಗಿಲ್ಲ ನೋಡ್ರಿ. ಹೆಂಗೆ ಮಾತಾಡ್ತಾರಪ್ಪ ಇವರು? ಮಕ್ಕಳಿಗೆ ಹೆಂಗೆ ಬೆಳೆಸಿದಿ, ಹೆಂಗೆ ಮಾತಾಡ್ತಾವೆ ನೋಡಲ್ಲಿ.
ನನ್ನ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅಂತ ನನಗೆ ಗೊತ್ತೈತಿ. ನನ್ನ ಮಕ್ಕಳು ಮಾತಾಡಿದ್ದು ಸರಿನೇ ಐತಿ. ಹಾಂ, ಏನದು ಮಾತಾಡೋದು ಮಾತು ಸಣ್ಣ ಹುಡ್ರಿ ಎದುರಿಗೆ? ಹಾಂ, ಕಾವೇರಿ, ಚೋಟು, ಒಳಗಡೆ ನಡೀರಿ ನೀವು. ನೇತ್ರಾ, ನೀ ಹೋಗ್ಬಾ, ಆಫೀಸಿಗೆ ಟೈಮ್ ಆಗತ್ತೆ ನಿನಗೆ. ಒಂದು ನಿಮಿಷ ಇರು ಚಿಕ್ಕಿ. ಅಲ್ಲ, ಹಿಂಗೆಲ್ಲ ಮಾತಾಡ್ತಿರಲ್ಲ ಬಾಯಿಗೆ ಬಂದಂಗೆ. ಹಾಂ, ನನ್ನ ಬಗ್ಗೆ ಏನು ಗೊತ್ತೈತಿ? ನಾ ಆಫೀಸ್ಗೆ ಹೋಗ್ಕೇನಾ ಏನು ಹೊರಗಡೆ ಹೋಗ್ಕೇನಾ? ನೀವೇನು ಬಂದು ನೋಡ್ತೀರನ ಅಲ್ಲಿ ಬಂದು? ಹೌದು, ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡೋಕುಂತಿದ್ದಲ್ಲ, ಇದನ್ನೆಲ್ಲ ಹೇಳಿದ್ದು ಯಾರು ನಿನಗೆ? ಯಾರು ಹೇಳ್ತಾರ ಅನ್ನೋದು ಮುಖ್ಯ ಅಲ್ಲ, ವಿಷಯ ಹೆಂಗೆ ಗೊತ್ತಾಗುತ್ತೆ ಅನ್ನೋದು ಮುಖ್ಯ. ನೀನಲ್ಲಿ ಏನು ಮಾಡ್ತಿ, ಏನು ಬಿಡ್ತಿ, ಎಲ್ಲ ಸುದ್ದಿ ಗೊತ್ತಾಗುತ್ತೆ ನನಗೆ. ಎಲ್ಲ ಸುದ್ದಿ ಗೊತ್ತಾಗುತ್ತಾ? ನಾ ತಪ್ಪು ಮಾಡಿದರೆ ಹೆದರ್ತೀನಿ. ನಾ ಏನು ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ಯಾವ ವಿಷಯ ಏನು ಬೇಕಾದ್ರೆ ನಿನಗೆ ಗೊತ್ತಾಗಲಿ, ನಾನು ಮಾತ್ರ ಚಿಂತೆ ಮಾಡೋಂಗಿಲ್ಲ. ಆದರೆ ಇನ್ನೊಂದ್ಸಲ ಈ ಥರ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಈ ಸಲ ಚಿಕ್ಕಿ ಹೊಡೆದ ನೆಕ್ಸ್ಟ್ ಟೈಮ್ ದೊಡ್ಡೋರಂತನೂ ನೋಡ್ದೆ ನಾನು ಹೊಡಿಬೇಕಾಗತ್ತೆ ನಿಮ್ಗೆ. ನನಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು. ಏ ಪಂಚವ, ನನ್ನ ಕಪ್ಪಳಗ ಹೊಡ್ತೀಯಲ್ಲ ನೀನು, ನೋಡ್ತಿರು. ಇದ್ರ ರಿವೆಂಜ್ ಮಾತ್ರ ತೀರ್ಸ್ಕೊಲಾರ್ದೆ ಬಿಡಂಗಿಲ್ಲ ನಾನು. ರಿವೆಂಜ್ ಅಂತ ರಿವೆಂಜ್, ಇನ್ನೊಂದ್ಸಲ ಬಾಯಲ್ಲಿ ಕಾಲನ್ನು ತೊಗೊಂಡು ಬಾಯಿಗಿಟ್ಟು ಹೊಡಿತೀನಿ ನಿನಗೆ. ನೇತ್ರಾ, ನೀವು ಸ್ವಲ್ಪ ಆಫೀಸ್ನಲ್ಲಿ ಯಾರು ಈ ಸುದ್ದಿನ ಹಿಂಗೆಲ್ಲ ಅಪ್ಸಾಕೊಂತಾರ ಅಂತ ಅನ್ನೋದನ್ನು ಒಂದು ಸ್ವಲ್ಪ ಹೆಂಗಾರ ಮಾಡಿ ನಿಗಾ ವಹಿಸಿ ಎಚ್ಚರಿಕೆಯಿಂದ ಇದ್ದು ಕಂಡುಹಿಡಿ. ಏನು? ಸರಿ ಚಿಕ್ಕಿ, ಇವತ್ತು ಆ ಕೆಲಸ ಮಾಡ್ತೀನಿ. ನಾನು ಇಲ್ಲಿ ಪತ್ತೆ ಹಚ್ತೀನಿ. ಮನ್ಯಾಗ ಯಾರು ಫೋನ್ ಹಚ್ಚಾಕೊಂತಾರ, ಯಾರಿಗೆ ಸುದ್ದಿ ಹಬ್ಸಾಕೊಂತಾರ ಅನ್ನೋದನ್ನು ನಾನು ಕಂಡುಹಿಡ್ತೀನಿ. ಇವತ್ತು ಮಾತ್ರ ಬಿಡಂಗಿಲ್ಲ ಅದನ್ನು. ಸರಿ, ನೀವು ಆಫೀಸ್ಗೆ ಹೋಗಿ ಹೊತ್ತಾತ. ಸರಿ ಚಿಕ್ಕಿ. ಈಕೆಗೆ ಈ ಸುದ್ದಿ ಎಲ್ಲ ಯಾರು ಮುಟ್ಸಾಕೊಂತಾರ, ಈಕೆ ಹಿಂದೆ ಯಾರದಾರ ಅನ್ನೋದನ್ನು ಮೊದಲು ಕಂಡುಹಿಡಿಬೇಕು ನಾನು. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಏನೋ ದುರುದ್ದೇಶ ಇಟ್ಟುಕೊಂಡ ಈ ಮನೆಗೆ ಬಂದಾಳಿಕೆ, ಅದು ಮಾತ್ರ ನಿಜ. ಅದನ್ನು ಕಂಡುಹಿಡಿಯೋವರೆಗೂ ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ. ಏನು ಲಕ್ಷ್ಮಕ್ಕ, ಇತ್ತಾಗ ಹೋಗಿದ್ದೆಲ್ಲ? ಅಯ್ಯ, ಇಲ್ಲೇ ಮೂಲಿ ಮನೆ ಮಾಧವಕ್ಕ ಕರ್ತಿದ್ಲ. ನಿನ್ನೆನ ಹೋಗ್ಬೇಕಂದೆ, ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಆಗಲೇ ಹೋಗಿದ್ದೆ, ಮಾತಾಡ್ಸ್ಕೊಂಬಂದೆ. ಈಗ ಮನೆಗೆ ಹೊಂಟಿದ್ದೆ ನೋಡಿ. ನೀವು ಎಲ್ಲಿಗೆ ಹೊಂಟಿರಲ್ಲ? ಏನಿಲ್ಲಕ್ಕ, ಹಂಗೆ ಇಲ್ಲೇ ಕಾಳವನ ಮನೆಗೆ ಹೊಂಟಿದ್ವಿ. ಹೌದನ? ಊಟ ಆತನ? ಹ್ಞೂ ಅಕ್ಕ, ಊಟ ಆಗೈತೆ ನೋಡು. ನಿಮ್ದು? ಇನ್ನೇ ಇಲ್ಲ, ಮಾಡ್ಬೇಕು ನೋಡವ. ಅದು ಈಕೆ ಕರ್ದಿದ್ಲಲ್ಲ ಮಾಧವಕ್ಕ, ಅದಕ್ಕೆ ಹೋಗಿದ್ದೆ. ಈಗ ಹೋಗಿ ಮಾಡ್ಬೇಕು ನೋಡು. ಹೌದನ? ಅಂದಂಗೆ ನಿಂದು ಯಾರದ ನಿಮ್ಮ ಮನ್ಯಾಗ ಸರಸ್ವತಿ ಹೋಟೆಲ್ ಅದ ಅಂತಲ್ಲ? ಹ್ಞೂನವ, ನಮಗೂ ಇನ್ನು ಮೊನ್ನೆ ಗೊತ್ತಾಗೈತೆ ನೋಡಿ ಸುದ್ದಿ. ಹೌದನ? ಚಲೋ ಆತು ಬಿಡು. ಮದುವೆಯಾಗಿ ಭಾಳ ದಿನ ಆಗಿತ್ತು ಬಿಡು. ಪಾಪ ನಿಂತೆಲಾಗಿತ್ತು, ಈಗಾರ ನಿಂತತ್ತಲ್ಲ, ಚಲೋ ಆತು ಬಿಡು. ಹ್ಞೂನವ, ನಮಗೂ ಅದೊಂದು ಚಿಂತಿತ್ತಾ, ಅದೊಂದು ಚಿಂತೆ ಬಗ್ಗೆ ಹರಿತು ನೋಡಿ ಇವಾಗ. ಲಕ್ಷ್ಮಕ್ಕ, ನೀನೇನೋ ಅನ್ಕೊಳಂಗಿಲ್ಲ ಅಂದ್ರೆ ಒಂದು ಮಾತು ಹೇಳಂದೆ. ಏನು ಹೇಳ್ರಿ? ನಾನೇನು ಅನ್ಕೊಂಡಿ? ಏನಂತ ಹೇಳ್ರಿ? ಏನೇ ಹೇಳಿ ಲಕ್ಷ್ಮಕ್ಕ, ಅಂದ್ರು ನಿಮ್ಮ ಅತ್ತಿ ಬರಬ್ಬರಿ ಇಲ್ಲಿ ಬಿಡು ನಿಮ್ಮ ಮನ್ಯಾಗ. ಅದು ಗೊತ್ತಿದ್ದ ವಿಷಯ ಐತಲ್ಲ ಕೆಂಚವ. ಅಲ್ಲ, ನಿಮ್ದು ಹೊಲನ ಬೇರೆ ಯಾರಿಗ ನವಣಿ ಹಾಕಕ್ಕಂತ ಹೊಂಟಾಳಲ್ಲ, ನಿಮಗೆ ಗೊತ್ತಿಲ್ಲ ನೀ ಈ ಸುದ್ದಿ? ಕೆಂಚವ, ಏನು ಹೇಳಾಕುಂತಿದ್ದಿ ನೀನು? ಹ್ಞೂ ಲಕ್ಷ್ಮಕ್ಕ, ನಿಮ್ಮ ಹೊಲನ ಈ ಊರನ್ ಗೌಡ್ರಿಗೆ ನವಣಿಗೆ ಹಾಕಕ್ಕಂತ ಹೊಂಟಾಳ ನಿಮ್ಮ ಅತ್ತಿ. ನಿಮ್ಗೆ ಯಾರು ಹೇಳಿದ್ರಿ ಇದನ್ನ? ಅಲ್ಲ, ನಮಗೆ ದುಡ್ಕೊಂಡು ತಿನ್ನಾಕಂತ ಇರೋದು ಅದು ಒಂದ ಆಸ್ತಿ, ಅದನ್ನ ಯಾಕೆ ನಮ್ಮ ಅತ್ತಿ ನವಣಿಗೆ ಹಾಕಕ್ಕೆ ಹೋಗೋಣ? ಹ್ಞೂ ಲಕ್ಷ್ಮಕ್ಕ, ನಾವು ಅದ ಅನ್ಕೊಂಡ್ವಪ್ಪ. ಆದರೆ ನಿಮಗೆ ಸುದ್ದಿ ಗೊತ್ತೈತಾನೆ ಏನಿಲ್ಲ ಅಂತಂದು ಹೇಳಿದೆವ ನಾನು. ಈಗ ನೋಡಿದ್ರೆ ನಿಮ್ಗೆ ಆ ಸುದ್ದಿನೂ ಗೊತ್ತಿಲ್ಲಲ್ಲ ಲಕ್ಷ್ಮಕ್ಕ. ಈಗಿಂದೀಗಲೇ ಮನೆಗೆ ಹೋಗಿ ಮಾತಾಡಿ ಸರಿನಾ ತಗ ಮಾಡು, ಇಲ್ಲಾಂದ್ರೆ ಹೊಲ ನವಣಿಗೆ ಹಾಕ್ತಾಳೋ ಏನು ಮಾರೇ ಬಿಡ್ತಾಳೆ, ನಿಮ್ಮ ಅತ್ತಿಗೆ ಗೊತ್ತು ನೋಡವ ಅದು. ಸರಿನವ, ಪುಣ್ಯ ಬರಲಿ ನಿಮ್ಗೆ. ನಾ ಈಗಲೇ ಹೋಗಿ ನನ್ನ ಗಂಡನ ಹತ್ರ ಮತ್ತು ಮನೆಯಾಗೆಲ್ಲ ಮಾತಾಡ್ತೀನಿ. ಯಾರಿಗೂ ಗೊತ್ತಾಯಿಲ್ಲ ಈ ಸುದ್ದಿ, ಮತ್ತು ಒಳಗಿನೊಳಗೆ ಏನಾರು ಮಾಡೋಕ್ಕೂ ಎಸಂಗಿಲ್ಲ ನಮ್ಮತ್ತಿ. ನಾ ಬರ್ತೀನಾ ಇನ್ನು? ಸರಿ ಲಕ್ಷ್ಮಕ್ಕ, ಆದ್ರೆ ಇದನ್ನು ನಾವೇ ಹೇಳಿವಂತ ಹೇಳಾಕೋಬೇಡ, ಮತ್ತು ನಿಮ್ಮ ಅತ್ತಿ ಬಂದು ನಮ್ಮ ಮನೆ ಮುಂದೆ ಬಂದು ಜಗಳ ಆಡ್ಬಿಡ್ತಾಳೆ ಯವ್ವ. ಹ್ಞೂ ಲಕ್ಷ್ಮಕ್ಕ, ಮತ್ತು ಹೇಳಾಕೋಬೇಡ. ಆಮೇಲೆ ನಮ್ಮ ಗಂಡ ಅದಾರ ಗೊತ್ತಲ್ಲ, ಹಕ್ಕ ಹೊಡೆದು ಬಿಡ್ತಾಳೆ ಯವ್ವ. ಹಿಂದೆ ನೋಡಂಗಿಲ್ಲ, ಮುಂದೆ ನೋಡಂಗಿಲ್ಲ. ಮಂದಿ ಮನೆ ಸುದ್ದಿ ನಿಮ್ಗೆ ಎದಕ್ಕೆ ಬೇಕಂತಂದು ನೀನೇನೋ ನಮ್ಗೆ ಎಷ್ಟು ಉಪಕಾರ ಮಾಡ್ಯಲ್ಲ, ಅದಕ್ಕೆ ಹೇಳಿದ್ವವ ನಿನ್ನ ಮುಂದೆ. ಮತ್ತು ಹೇಳಾಕೋಬೇಡ. ಇಲ್ಲ ಅಳ ಕೆಂಚವ ಕಾಳವ, ನಾನು ಯಾಕೆ ಹೇಳಿ ನಿಮ್ಮ ಹೆಸರನ್ನ? ನಮಗಿಷ್ಟೆಲ್ಲ ಉಪಕಾರ ಮಾಡಿರಿ ಯವ್ವ. ಈಗ ಗೊತ್ತಾಗಲಿಲ್ಲ ಅಂದಿದ್ರೆ ನಮ್ಮ ಮತ್ತೆ ಏನು ಮಾಡ್ತಿದ್ಲೇನ? ಆತ ನಮ್ಮ ಮನೆಗೆ ಹೋಗ್ತೀನ? ಲಕ್ಷ್ಮಕ್ಕ, ಈಗಿನ ಕಾಲದಾಗ ಸೊಸೆಯರು ಅತ್ತೆರ ನೋಡ್ಕೊಳಂಗಿಲ್ಲ ಅಂತಂದು ನಮ್ಮನಿ ಜಗಳ ಮಾಡ್ತಾರವ. ಇಂಥ ಚಲೋ ಸೊಸೆಯರು ಅದಾರ, ಅಂತ ಚಲೋ ಸೊಸೆಯರ ಜೋಡಿ ಚಂದನ ತಂಗೆ ಬಾಳೆ ಮಾಡ್ಕೊಂಡು ಹೋಗಕ್ಕೆ ಏನು ರೋಗ ಆಗೈತಿ ಕರಿಯವಾಗ? ಹ್ಞೂ ನೋಡ, ಪ್ರಿಯೇ ಸೊಕ್ಕಿಲ್ಲ ಹುರಿತೈತಂಗ. ಇವತ್ತಿಲ್ಲ ನಾಳೆ ಸೊಕ್ಕು ಮುರಿಸ್ತಾರ ಸೊಸೆಯರು, ಅವಾಗ ಗೊತ್ತಾಕೈತೆ ಅಕ್ಕಿಗೆ. ಮಾಡಿದ್ದು ಪಾಪ ತುಂಬಿತ್ತು ಹೋಗಾಕುಂತೈತಾ? ಮುರಿತಾರ. ಈಗ ಸೊಸೆಯರಿಗೂ ಮಿಕ್ಕೈತೆಲ್ಲ ಸೊಕ್ಕು ಮುರಿತಾರ ನೋಡಂತೆ ಅಂತ ಅವಾಗ ಗೊತ್ತಾಕೈತೆ ಅಕ್ಕಿಗೆ. ಇರ್ಲಿ ಬಿಡು, ಅವ್ರ ಮನೆ ಸುದ್ದಿ ನಮ್ಗೆ ಯಾಕೆ? ಮತ್ತೆ ಯಾರು ಕೇಳಿಸ್ಕೊಂಡು ಹೋಗಿ ಹೇಳಿದ್ರ ಮತ್ತು ನಮ್ಮ ಮನೆ ತನಕ ಜಗಳ ಮಾಡ್ಕೊತ ಬರ್ತಾಳೆ ಯವ್ವಾಕೆ ಹರಕ ಕರಿಯವ. ಎದಕ್ಕೆ ಬೇಕಾಗೈತೆ ನಮಗೆ? ನೇವ ಮನ್ಯಾಗ ನಮ್ಮನೆ ಜಗಳ ಹಚ್ಚಿ ನಮ್ಮನೆ ಹುರಿತಾಳೆ. ಇನ್ನು ನಮ್ಮ ಬಗ್ಗೆ ಏನಾರು ಗೊತ್ತಾದ್ರೆ ಅಷ್ಟೇ, ಹಿಂಗೆ ಮಾತಾಡ್ಕೊತ ನಿಂತಿದ್ದು ಏನಾರು ಗೊತ್ತಾದ್ರೆ ಅಷ್ಟೇ ನಮ್ಮ ಕತ್ತಿ. ಇಲ್ಲದೆಲ್ಲ ಮಾತಾಡ್ತಾಳೆ ಯವ್ವಾಕೆ ಮನೆ ಹತ್ರ ಬಂದು ಜಗಳನ ಆಡ್ತಾಳೆ. ಬಾ ಹೋಗೋಣ. ನಡಿ ಯವ್ವ.